ಅಯ್ಯೋ ದೇವ್ರೆ, ಇದೇನಿದು ಹಿಂಗಾಯ್ತು ಈ ಹುಡುಗಿ? ಹಾಂ, ಅಲ್ಲ, ಮದುವೆ ಆಗಿ 3 ತಿಂಗಳಿಗೆ ಗಂಡ ಸತ್ತೋದು ಅಂತ ಹೇಳಿದ್ರು ಇವರು. ಈಗ ನೋಡಿದ್ರೆ ಈ ಹುಡುಗಿಗೆ ಇಂಥ ಪರಿಸ್ಥಿತಿ ಬಂದಿತ್ತಲ್ಲ. ಹಾಂ ರವಿ ಏನಾಯ್ತಪ್ಪ? ಏನಾಗಿದೆ ಮಾಯಿನ್ಗೆ? ಅಳಿಯಂದ್ರೆ ಏನಾಯ್ತು ನನ್ನ ಮಗಳಿಗೆ? ಯಾಕಂತ ತಲೆ ಸುತ್ತ ಬಂದು ಬಿದ್ದಿದ್ದಾಳೆ? ಅವಳು ಎದ್ದೇಳ್ತಾ ಇಲ್ಲ. ಮಾಯಾ ಏನಾಯ್ತಮ್ಮ? ಏನಾಯ್ತು ಹೇಳಿ ಡಾಕ್ಟ್ರೆ. ಅಳಿಯಂದ್ರೆ ನನ್ನ ಮಗಳಿಗೆ ಏನಾಯ್ತು ಹೇಳಿ ದಯವಿಟ್ಟು, ನನಗೆ ಗಾಬರಿ ಆಗ್ತಿದೆ. ಅಳಿಯಂದ್ರೆ ಬೇಗ ಹೇಳಿ ಏನಾಯ್ತು? ಗಾಬರಿ ಪಡಬೇಕಾಗಿರೋದು ನೀವಲ್ಲ, ನಾನು. ಅಲ್ಲ, ನಿಮ್ಮ ಮಗಳಿಗೆ ಮದುವೆ ಆಗಿ ಎಷ್ಟು ದಿನಕ್ಕೆ ನಿಮ್ಮ ಇವರು ಅಳಿಯ ಸತ್ತೋದ್ರು ಅಂತ ಹೇಳಿದ್ರಿ? ಯಾಕಪ್ಪ ಏನಾಯ್ತು ಈಗ? ನಮ್ಮ ಮಾಯಿನಿಗೆ ಏನಾಯ್ತು ಹೇಳು. ಅದು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಈ ಮಾಯಿನಿಗೆ ಏನಾಗಿದೆ ಅಂತ ನಾ ಹೇಳ್ತೀನಿ. ಅದು ಮದುವೆ ಆಗಿ ಒಂದು 3-3.5 ತಿಂಗಳು ಆಯ್ತೇನೋ ಅಷ್ಟೇನೆ. ಅವಾಗ ಆಕ್ಸಿಡೆಂಟ್ನಾಗೆ ಸತ್ತೋಗ್ಬಿಟ್ಟ. ಯಾಕಪ್ಪ ಏನಾಯ್ತು ಹೇಳು. ಹೌದಾ? ನೀವು ಹೇಳೋದು ನಿಜನಾ? ಹೌದು ಅಳಿಯಂದ್ರೆ ನಿಜಾನೇ. ನಾವ್ಯಾಕೆ ಸುಳ್ಳು ಹೇಳಿ? ನೀವ್ ಯಾಕೆ ಹಿಂಗ್ ಕೇಳ್ತಾ ಇದೀರಾ? ಏನಾಯ್ತು ರವಿ? ಹೇಳು ಬೇಗ. ಆಂಟಿ, ನೀವು ನಮಗೆ ಮೋಸ ಮಾಡಿಬಿಟ್ರಿ. ಈ ಥರ ಮೋಸ ಮಾಡಬಾರ್ದು ಯಾವತ್ತೂ. ಆಯ್ತಪ್ಪ, ಏನ್ ಮೋಸ ಮಾಡಿದ್ವಿ? ಈಗ ಏನಾಯ್ತು ನಮ್ಮ ಮಾಯನಿಗೆ? ಅದಾದ್ರೂ ಹೇಳು ಬೇಗ. ನಿಮ್ಮ ಮಗಳು ಮಾಯ ಈಗ ಪ್ರೆಗ್ನೆಂಟು. ಬಸ್ರಿನಾ? ಸರಿಯಾಗಿ ನೋಡ್ತೀನಪ್ಪ. ಸರಿಯಾಗಿ ಚೆಕ್ ಮಾಡು. ನನ್ನ ಮಗಳು ಬಸ್ರಿ ಆಗಿರೋದು ಸಾಧ್ಯನೇ ಇಲ್ಲ. ನಾನು ಡಾಕ್ಟ್ರು, ಒಂದ್ಸಲ ಅಲ್ಲ ಅಂತೇಳಿ 2 ಸಲ ಚೆಕ್ ಮಾಡಿದ್ದೀನಿ. ನಿಮ್ಮ ಮಗಳು ಬಸ್ರಿ ಆಗಿದ್ದಾರೆ. ಇದಕ್ಕೆ ಕಾರಣ ಯಾರು? ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ಇವಳನ್ನ ನನ್ನ ತಲೆ ಕಟ್ಟಬೇಕು ಅಂತ ಮಾಡಿದ್ರಾ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲಪ್ಪ, ಹಂಗೆಲ್ಲ ಏನೂ ಇಲ್ಲ. ರವಿ, ನೀನು ಹೇಳೋದು ನಿಜನೇನೋ? ಈ ಹುಡುಗಿ ಬಸ್ರಿ ಆಗಿದ್ದಾಳಾ? ಹೌದಪ್ಪ, ನಾನು ಯಾಕೆ ಸುಳ್ಳು ಹೇಳಿ ಡಾಕ್ಟ್ರಾಗಿ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಈ ಹುಡುಗಿ ಪ್ರೆಗ್ನೆಂಟ್ ಆಗಿದೆ. ಏನಮ್ಮ ವಿಜಯಮ್ಮ, ಇಂಥ ಹೆಣ್ಣ ತೋರ್ಸೋದು ನೀನು? ಏನೋ ನನ್ನ ಮಗುಗೆ 2ನೇ ಮದುವೆ ಅಂತ ಹೇಳಿಬಿಟ್ಟು, ಪರವಾಗಿಲ್ಲ ಗಂಡ ಸತ್ತೋಗಿರೋ ಹುಡುಗಿ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಆಗಿದೆ ಸಾಕು ಅಂತ ಹೇಳಿ ನಾವು ನಿನಗೆ ಹೇಳಿದ್ರೆ, ನೀನು ನಿನ್ನ ತಂಗಿ ಮಗಳಿದ್ದಾಳೆ ಅಂತ ಹೇಳಿ ಇಂಥ ಹುಡುಗಿನ ತೋರ್ಸೋದು? ಮದುವೆ ಆಗಿ ಗಂಡ ಸತ್ತೋದ್ಮೇಲೆ ಈ ಹುಡುಗಿ ಹೆಂಗ್ ಪ್ರೆಗ್ನೆಂಟ್ ಆದ್ಲು? ಅದು ಅಯ್ಯೋ, ಅದು ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಏನು ಗೊತ್ತಿಲ್ವಾ? ಏನು ನಾಟಕ ಮಾಡ್ತಾ ಇದ್ದೀರಾ? ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳಿ, ಏನು ಮುಚ್ಚಿಟ್ಟಿದ್ದೀರಾ ನಮ್ಮ ಹತ್ರ? ಅಯ್ಯೋ ದೇವ್ರೆ, ಅಂದ್ರೆ ಈ ಮಾಯ ಗಂಡನಿಂದನೇ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ಸುತ್ತೆ. ನಮ್ಮ ಹತ್ರ ಹೇಳಲಿಲ್ವಲ್ಲ ಈ ಹುಡುಗಿ. ಅಯ್ಯೋ, ಈಗ ಗಂಡ ಸತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೋ ಏನೋ ಇವರಿಬ್ರು. ಅಯ್ಯೋ, ಏನೋ ಒಂದು ಸುಳ್ಳು ಹೇಳಿ ಮದುವೆ ಮಾಡೋಣ ಅಂತ ಏರ್ಪಾಡು ಮಾಡಿದೆ. ಈ ಮಾಯ ಇಂಥ ಕೆಲಸ ಮಾಡ್ಕೊಂಡವಳೆ ಅಂತ ನನಗೆ ಗೊತ್ತಾಗಲಿಲ್ವಲ್ಲಪ್ಪ ದೇವ್ರೆ. ಈಗ ನನ್ನ ಮಕ್ಕೋಗಿದ್ದಾರೆ ಇವರು. ಈಗ ಏನು ಮಾಡಲಿ? ಇರೋ ಸತ್ಯ ಹೇಳೋದೇ ಒಳ್ಳೇದು ಅನ್ಸುತ್ತೆ, ಇಲ್ದಿದ್ರೆ ಏನೇನೋ ಅನಾಚಾರ ಆಗ್ಬಿಡುತ್ತೆ. ಅಯ್ಯೋ, ಮಾತಾಡ್ರಿ, ಯಾಕಿಂತ ಮೋಸ ಮಾಡಿದ್ರಿ? ಇಷ್ಟಕ್ಕೂ ಈ ಹುಡುಗಿ ಪ್ರೆಗ್ನೆಂಟ್ ಆಗಿರೋದು ಯಾರಿಂದ? ಹೇಳಿ, ನಮಗೆ ಉತ್ತರ ಬೇಕು. ನಮ್ಗೆ ಯಾಕೆ ಈ ಥರ ಮೋಸ ಮಾಡಕ್ಕೆ ಹೊರಟಿದ್ರಿ? ಜಯಮ್ಮ, ಇರೋ ಸತ್ಯ ಹೇಳನೇನೆ, ಇಲ್ಲಿದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಹೇಳ್ದಿದ್ರೆ ನೀನೇ ಹೇಳ್ತೀಯ, ನಾನೇ ಹೇಳು. ಅಕ್ಕ, ಅದು ಹೇಳ್ಬೇಕಾ? ಅಯ್ಯೋ, ಹೆಂಗೆ ಹೇಳೋದು? ಹೌದು ಕಣೆ, ಇರೋ ಸತ್ಯ ಹೇಳಿದ್ರೆ ನಾವು ಬಚಾವಾಗೋದು. ಇಲ್ಲಿದ್ರೆ ಏನು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸುಳ್ಳು ನಂಬ್ಸಕ್ಕಾಗಲ್ಲ ಇನ್ನು. ಅಯ್ಯೋ, ನಿನ್ಗಾದ್ರೂ ಬುದ್ಧಿ ಬೇಡವಾ? ನಿನ್ನ ಮಗಳು ಏನೇ ಬೀಳ್ಕೊಂಡಿದ್ಲು, ಇದೆಲ್ಲ ಅವಳಿಗೆ ಗೊತ್ತಾಗ್ಲಿಲ್ವಾ ಆಗಿರೋದು? ಅಷ್ಟೊಂದು ಹೋದವಳೆ. ಏನ್ರಮ್ಮ ಇಬ್ರು ಏನಂಗೆ ಗುಸು ಪಿಸು ಮಾತಾಡ್ತಾ ಇದ್ದೀರಲ್ಲ ಅಕ್ಕ ತಂಗಿ ಸೇರ್ಕೊಂಡು? ಏನು ಅಂತ ನಾ ಹೇಳಿ, ಇದು ಹೆಂಗಾಯ್ತು? ಇದೇ ಏನು ಕಾರಣ ಇದಕ್ಕೆ? ಅಲ್ಲ, ಗಂಡ ಮದುವೆ 3 ತಿಂಗಳಿಗೆ ಸತ್ತೋದ ಅಂತ ಹೇಳಿದ್ರಿ, 1 ವರ್ಷ ಆಯ್ತು ಮದುವೆ ಆಗಿ ಅಂತ ಹೇಳಿದ್ರಿ. ಈಗ ಇದು ಪ್ರೆಗ್ನೆಂಟ್ ಆಗೋದಕ್ಕೆ ಹೆಂಗೆ ಸಾಧ್ಯ? ಇರೋ ಸತ್ಯ ಹೇಳೋದೇ ಒಳ್ಳೇದು. ನಮ್ಮ ಅತ್ತೆ ಸುಮ್ಮನೆ ಸುಳ್ಳು ಹೇಳಿ ಸಿಗಾಕಂತು. ನಾನು ಹೇಳ್ತೀನಿ ಸರ್, ನಮ್ಮ ಮಾಯಂಗೆ ಮದುವೆ ಆಗಿರೋದೇನೋ ನಿಜ. ಮದುವೆ ಆಗಿ 1 ವರ್ಷ ಆಯಿತು, ಆದರೆ ಅವಳ ಗಂಡ ಇನ್ನೂ ಸತ್ತೋಗಿಲ್ಲ. ಮೊನ್ನೆ ಇನ್ನು ಅವಳ ಗಂಡನ ಜೊತೆಗೆ ಇದ್ಲು. ಈ 1 ತಿಂಗಳಿಂದನ ಗಂಡನಿಂದ ದೂರ ಇದ್ದಾಳೆ ಅಷ್ಟೇನೆ. ಗಂಡ ಸತ್ತೋಗಿಲ್ಲ, ಗಂಡ ಇನ್ನೂ ಬದುಕಿದ್ದಾನೆ. ಅರಿತಾ, ಸುಮ್ಮನೆ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಸುಮ್ಮನೆ ನಿಂತ್ಕೊಳ್ಳಿ, ಬಾಯಿ ಮುಚ್ಕೊಂಡು. ಯಾಕಮ್ಮ, ಯಾಕೆ ಹುಡುಗಿನ ಬೈತಾ ಇದ್ದೀರಾ? ಇರೋ ಸತ್ಯ ಹೇಳ್ತಾ ಇದೆ. ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ಯಾರು ಅಂತನ ಇರೋ ಸತ್ಯ ಹೇಳ್ತಾ ಇದ್ದಾರೆ. ನಿಮ್ಮ ನಾಟಕ ಎಲ್ಲ ಬಯಲಿಗೆ ಬಿತ್ತು. ಇನ್ಮೇಲೆ ನೀವು ಏನು ಮುಚ್ಚಿಡೋಕ್ಕಾಗಲ್ಲ. ಏನು ನಡೀತು ಅಂತನ ಸರಿಯಾಗಿ ಹೇಳ್ರಿ. ಯಾಕೆ 2ನೇ ಮದುವೆ ಗಂಡ ಇದ್ದಂಗೆನೆ? ಗಂಡನಿಂದ ಅದು ಅಲ್ಲದೆ ಪ್ರೆಗ್ನೆಂಟ್ ಬೇರೆ ಆಗಿದೆ ನಿಮ್ಮ ಮಗಳು. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ನನ್ನ ಮಗುಗೆ ಗಂಟಾಗಬೇಕು ಅಂತ ನೋಡಿದ್ರಾ ಈ ಹುಡುಗಿನ? ಅತ್ತೆ, ಇರೋ ಸತ್ಯ ಹೇಳಿದ್ದೀನಿ. ಅದೇನು ಮಾತಾಡ್ತಿರೋ ಮಾತಾಡಿ ಸುಮ್ಮನೆ. ಸುಳ್ಳು ಹೇಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಸತ್ಯ ಹೇಳಿದ್ರೇನೆ ಸಮಸ್ಯೆ ಬಗೆಹರಿಯೋದು. ಇಷ್ಟೊತ್ತೂ ಸುಳ್ಳು ಹೇಳಿದ್ರಿ, ಇನ್ಮೇಲಾದ್ರೂ ಸತ್ಯ ಹೇಳ್ರಿ ಮಾಯಿನ ಬಗ್ಗೆ. ಇಲ್ದಿದ್ರೆ ಏನೇನೋ ಅನಾಚಾರ ಆಗ್ಬಿಡುತ್ತೆ. ಮಾಯಿನ ಬಗ್ಗೆ ಎಲ್ಲ ತಪ್ಪಾಗಿ ಮಾತಾಡ್ತಾರೆ ಆಮೇಲೆ. ಇರೋ ಸತ್ಯ ಹೇಳ್ಬಿಡ್ರಿ ಸರಿಯಾಗಿ. ಹೌದಾ? ಸರಿ, ನೀನು ಹೇಳೋದು ಸರಿಯಾಗಿ ಐತಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್.
ಯಾಕೆಂದ್ರೆ ನಮ್ಮ ಮಾಯಿಗೆ ಮದ್ವೆ ಏನೋ ಆಯ್ತು, ಆದ್ರೆ ಮದ್ವೆ ಮೋಸದಿಂದ ಮದ್ವೆ ಆಯ್ತು. ನನ್ನ ಅಳಿಯ ಮೋಸ ಮಾಡಿ ಅಮೇರಿಕದಾಗಿದ್ದೀನಿ, ಅಲ್ಲಿದ್ದೀನಿ, ಅಷ್ಟು ಲಕ್ಷ ದುಡಿತೀನಿ, ಇಷ್ಟು ಲಕ್ಷ ದುಡಿತೀನಿ ಅಂತಾನ ಮೋಸ ಮಾಡಿ ಮದ್ವೆ ಮಾಡ್ಕೊಂಡ. ಅವನೇನ್ ನೋಡಕ್ ಅಷ್ಟು ಚೆನ್ನಾಗೂ ಇರ್ಲಿಲ್ಲ, ಆದ್ರೂ ಒಳ್ಳೆ ಸಂಪಾದನೆ ಮಾಡ್ತಾನೆ, ಒಳ್ಳೆ ಹುಡುಗ ಅಂತಾನ ಕೊಟ್ಟು ಮದ್ವೆ ಮಾಡಿದ್ವಿ. ನಮ್ಮ ಮಾಯನು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ಲು, ಆದ್ರೆ ಮದ್ವೆ ಆದ್ಮೇಲೆನೆ ಗೊತ್ತಾಗಿದ್ದು ಅವನು ನಮ್ಗೆ ಮೋಸ ಮಾಡಿದಾನೆ ಅಂತಾನ. ಅವನು ನಿಮಗೆ ಮೋಸ ಮಾಡ್ದ, ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ? ಹಂಗೆಲ್ಲ ಏನೂ ಇಲ್ಲ. ಅದು ನನ್ನ ಮಗಳಿಗೆ ಅವನ ಜೊತೆ ಬಾಳಕ್ ಇಷ್ಟ ಇರಲಿಲ್ಲ, ಆದ್ರೂ ಅವ್ರು ಇಲ್ಲೇ ಇದ್ರು, ನಮ್ಮನೆಗೆ ಇದ್ರು. ಗಂಡ ಹೆಂಡತಿ ಏನು ಸಂಸಾರ ಮಾಡ್ತಾ ಇರಲಿಲ್ಲ, ಆದ್ರೆ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಹೆಂಡತಿನ ನನ್ನ ಜೊತೆಗೆ ಬರಬೇಕು ಅಂದ್ರು. ನಾನು ಕಳಿಸ್ಕೊಟ್ಟೆ ಒಂದು ವಾರ ಅಲ್ಲಿ. ಅವ್ರೂರಾಗಿದ್ರು, ಅದು ಮನೇನೂ ಇಲ್ಲ, ಒಂದು ಯಾವುದೋ ಬಾಡಿಗೆ ಮನೆಗಿದ್ರು. ಹಂಗಿದ್ಮೇಲೆ ನಮ್ಮ ಮಾಯ ಏನೇನೋ ಆಸೆ ಇಟ್ಕೊಂಡಿದ್ಲು, ಅಮೇರಿಕಾ ಅಂತ ಹೇಳಿ ಮನೇನೂ ಗತಿ ಇಲ್ಲದೆ ಇರೋ ಜೊತೆ ಹೆಂಗ್ ಬಾಳೋದು ಹೇಳಿ ನೀವೇ? ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವಳು ಏನೋ ಅವ್ರ ಜೊತೆಗೆ ಹೋಗೋದೇನೋ ಓದ್ಲು, ಅವ್ರು ನಾಚಿ ಕಳ್ಸತಕನ. ಒಂದು ವಾರ ಅಲ್ಲಿದ್ಲು, ಆಮೇಲೆ ನಾನೇ ಕರ್ಕೊಂಬಂದೆ. ಆದ್ರೆ ಆ ಒಂದು ವಾರದಲ್ಲಿ ಏನೇನೋ ಆಗಿರೋ ಥರ ಐತೆ, ಅದಕ್ಕೆ ಹಿಂಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ಸುತ್ತೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಹಿಂಗೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಆಯನ್ಗೆ ಇನ್ನೊಂದು ಮದುವೆ ಮಾಡಬೇಕು, ಒಳ್ಳೆ ಗಂಡು ನೋಡಿ ಅಂತಾನ ಅಂದ್ಕೊಂಡು ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ವಿ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಈ ಥರ ಹೇಳಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವಾ? ಎಷ್ಟು ಸುಳ್ಳು ಹೇಳಿದಿರಾ ನೀವು? ಇರೋ ಗಂಡನೇನೆ ಸಾಯಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ದೀರಾ? ಇದು ಕಾನೂನು ಪ್ರಕಾರ ತಪ್ಪು, ಗೊತ್ತಾ? ಅದರಲ್ಲೂ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಇಂಥ ವಿಷಯನೆಲ್ಲ ಮುಚ್ಚಿಟ್ಟು ನನಗೆ ಮದುವೆ ಮಾಡಕ್ಕೆ ನೋಡಿದ್ರಲ್ಲ, ನೀವಿನ್ನೆಂಥ ಜನ ಇರಬೇಕು? ಅದಕ್ಕೆ ಅನ್ಸುತ್ತೆ ನಿಮ್ಮ ಅಳಿಯ ನಿಮಗೆ ಮೋಸ ಮಾಡಿರೋದು. ಈ ಥರ ಅತಿ ಆಸೆ ಬಿದ್ದು ದುಡ್ಡಿನಿಂದೆ ಹೋದ್ರೆ ಹಿಂಗೆ ಮೋಸ ಆಗೋದು. ಈಗಲೂ ಅಷ್ಟೇ, ನೀವು ನಾನು ಡಾಕ್ಟ್ರು ಚೆನ್ನಾಗಿ ದುಡಿತೀನಿ ಅಂತ ಮಾತ್ರನ ಹೆಣ್ಣು ಕೊಡೋಕ್ಕೆ ಒಪ್ಕೊಂಡಿದ್ದೀರಾ ಅನ್ಸುತ್ತೆ, ಅಲ್ವಾ? ಅಯ್ಯೋ ಹಂಗೆಲ್ಲ ಹೇಳ್ಬೇಡ್ರಿ. ನಿಮ್ಗೂ ಹೆಂಡತಿ ಇಲ್ಲ, ನಮ್ಮ ಮಾಯನ್ಗೂ ಗಂಡ ಬೇರೆ ಇಷ್ಟ ಇರಲಿಲ್ಲ. ಅದಕ್ಕೆ ನಮ್ಮ ಮಾಯನ್ಗೆ ಒಂದು ಸ್ವಲ್ಪ ಒಳ್ಳೆ ಹುಡುಗನೇ ನೋಡಿ ಮದುವೆ ಮಾಡೋಣ ಅಂತ ಹುಡುಕ್ತಿದ್ವಿ, ನೀವು ಸಿಕ್ಕಿದ್ರಿ. ಹಂಗಾಗಿ ಇದೆಲ್ಲ ಮದುವೆ ಏರ್ಪಾಡಾಯ್ತು. ಆದ್ರೆ ಏನು ಮಾಡೋದು, ವಿಧಿ ಬೇರೆನೇ ಇತ್ತಲ್ಲ. ಬಿಡಲ್ಲ, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಒಳಗೆ ಹಾಕಿಸ್ತೀನಿ. ಈ ಥರ ಎಲ್ಲನ ಗಂಡ ಇದ್ರೂ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡ್ತಾ ಇದ್ರು ಇವರಿಬ್ರು ಸೇರ್ಕೊಂಡು ಅಂತಾನ ಅಕ್ಕ ತಂಗಿರು ಇಬ್ರು ಮೇಲೂ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ. ಈ ಥರ ಸುಳ್ಳು ಹೇಳಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅಯ್ಯೋ ಹಂಗೆಲ್ಲ ಮಾಡಬೇಡಿ ಸರ್. ಪೊಲೀಸು ಗಿಲೀಸು ಅಂದ್ರೆ ಸುಮ್ಮನೆ ನಮ್ಮ ಮರ್ಯಾದೆ ಹೋಗುತ್ತೆ, ನಮ್ಮ ಮಗಳ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಕಂಪ್ಲೇಂಟ್ ಏನು ಮಾಡಬೇಡಿ. ನಿಮ್ಗಾಗಿರೋ ಅವಮಾನಕ್ಕೆ ನಾವು ಕಾಲಿಗೆ ಬಿದ್ದು ಕ್ಷಮೆ ಬೇಕಾದ್ರೂ ಕೇಳ್ತೀವಿ, ಆದರೆ ಇದನ್ನ ದೊಡ್ಡ ವಿಷಯ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್. ಏನೋ ನಾವು ಏನೇನೋ ಅಂದ್ಕೊಂಡು ನಮ್ಮ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಳು ಈ ಥರ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನನಗೂ ಗೊತ್ತಿರಲಿಲ್ಲ, ನನ್ನ ತಂಗಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾವು ನಿಮ್ಮನ್ನ ಇಲ್ಲಿ ಕರೆಸ್ತಾನೆ ಇರಲಿಲ್ಲ. ನಮಗೂ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರ, ಮದುವೆ ಆದಮೇಲೆ ಏನಾದರೂ ಗೊತ್ತಾಗಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವು? ಅಥವಾ ನಿಮ್ಮ ಮಗಳು ಗಂಡ ಏನಾದ್ರೂ ಮದುವೆ ಎಲ್ಲ ಏರ್ಪಾಡಾಗಿ ಮದುವೆ ನಡೆಯೋ ಟೈಮಿಗೆ ಬಂದು ಏನಾದರೂ ಮದುವೆ ನಿಲ್ಲಿಸಿದ್ರೆ ಏನಾಗ್ತಿತ್ತು? ನಮ್ಮ ಮರ್ಯಾದೆ ಏನಾಗ್ತಿತ್ತು? ನಿಮ್ಮ ಮರ್ಯಾದೆ ಏನಾಗ್ತಿತ್ತು? ಯೋಚನೆ ಮಾಡಿದ್ರೆ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಬರೀ ಒಳ್ಳೆ ಹುಡುಗ ಡಾಕ್ಟ್ರು ಮದುವೆ ಮಾಡಿಬಿಟ್ರೆ ನಮ್ಮ ಮಗಳು ಸುಖವಾಗಿರ್ತಾಳೆ, ಅಷ್ಟೇ ನಿಮಗೆ ಇರೋದು ಅಲ್ವಾ? ಯಾರ್ದು ಏನಾದರೂ ಆಗಲೇಳು, ಮರ್ಯಾದೆ ಹೋದ್ರೆ ಹೋಗ್ಲೇಳು ಅನ್ನಂಗೆ. ಅಯ್ಯೋ ಏನು ಮಾಡಲಿ ಸರ್, ಮಗಳು ನಾವು ಒಳ್ಳೆ ಮನೆಗೆ ಕೊಡಬೇಕು, ಒಳ್ಳೆ ಅಳಿ ಆಗಬೇಕು, ಚೆನ್ನಾಗಿ ದುಡಿಬೇಕು, ನಮ್ಮ ಮಗಳು ಮಹಾರಾಣಿ ಥರ ಇರಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗಳು ಇರುತ್ತೆ ಅಲ್ವಾ ಸರ್? ಅದೇ ಥರ ನಾನು ಆಸೆ ಪಟ್ಟೆ. ಅದು ತಪ್ಪ ಹೇಳಿ? ಅದು ತಪ್ಪಲ್ಲಮ್ಮ. ಮಗಳನ್ನ ಒಳ್ಳೆ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು, ಅಳಿಯಾದವನು ಚೆನ್ನಾಗಿ ಸಂಪಾದನೆ ಮಾಡಬೇಕು, ನನ್ನ ಮಗಳಿಗೆ ಯಾವ ಕೊರತೆ ಇಲ್ದಂಗೆ ನೋಡ್ಕೋಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳು ಬಯಕೆ ಆಗಿರುತ್ತೆ. ಆದರೆ ನೀವು ಮಾಡಿರೋದು ಮೋಸ. ನಿಮ್ಮ ಅಳಿಯ ಮಾಡಿರೋದು ಮೋಸ. ನೀವು ಮೋಸ ಹೋಗಿದ್ದೀರಾ ಅಂತೇಳಿ ನಮಗೂ ಮೋಸ ಮಾಡೋಕ್ಕೆ ನೋಡ್ತಿದ್ದೀರಲ್ಲ. ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ನಿಮ್ಮ ಅಳಿಯ ಮೋಸ ಮಾಡ್ತಿದ್ದಾನೆ ಅಂದಾಗ ಅಮೇರಿಕದಾಗ ಇದ್ದಾನೆ ಅಂತ ಅಂದ ತಕ್ಷಣ ನೀವು ಹೆಂಗೆ ನಂಬಿದ್ರಿ? ಹೆಂಗೆ ನಂಬಿದ್ರಿ ಅಂತ? ಅಷ್ಟು ದಡ್ರ ನೀವು? ನಿಮ್ಮ ಮಗಳು ಓದಿದಾಳೆ, ಅಷ್ಟು ಬುದ್ಧಿ ಬೇಡವಾ ನಿಮಗೆ? ಏನೋ ಮಣ್ತಿನ ಕೆಲಸ ಮಾಡಿಬಿಟ್ಟು ಕ್ಷಮಿಸ್ಬಿಡಿ ಸರ್. ನಿಮ್ಗಾಗಿರೋ ಅವಮಾನಕ್ಕೆ ನಾವು ಕ್ಷಮೆ ಕೇಳ್ತೀವಿ. ಇದನ್ನು ದೊಡ್ಡದು ಮಾಡಬೇಡಿ, ಯಾರಿಗೂ ಹೇಳ್ಬೇಡಿ ದಯವಿಟ್ಟು. ಅಲ್ಲ, ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಎಷ್ಟು ನಾಟಕ ಮಾಡಿದ್ರಿ ನೀವು? ನಿಮ್ಮನ್ನ ಕ್ಷಮಿಸಲೇಬಾರ್ದು. ಅಯ್ಯೋ ಡಾಕ್ಟ್ರೆ, ನೀವೇನಾದರೂ ಹೊರಗಡೆ ಎಲ್ಲಾದರೂ ಹೇಳಿದ್ರೆ ನಮ್ಮ ಮರ್ಯಾದೆ ಇರಲ್ಲ, ನಾವು ಸುಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇನೆ. ನಮ್ಮ ಮಗಳಿಗೆ ಈಗಲೇನೆ ಅಂತ ಅಳಿಯ ಸಿಕ್ಕೇನೆ ಅಂತ ದಿನ ಕೊರಗ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ಈಗ ನಿಮಗೆ ಹೇಳಿರೋ ಸುಳ್ಳ ಯಾರಿಗಾದ್ರೂ ಗೊತ್ತಾದರೆ ನಮ್ಮ ಮರ್ಯಾದೆ ಇರಲ್ಲ. ನಿಮ್ಮ ಮಗ ನೋಡೋಕ್ಕೂ ನಮಗೆ ಅಸಹ್ಯ ಆಗುತ್ತೆ. ರೀ ಇವರೇ, ಹೋಗಿ ನಮ್ಮ ಬ್ಯಾಗ್ ತೊಗೊಂಬರ್ರಿ. ನಮ್ಮ ಬ್ಯಾಗ್ ತೊಗೊಂಡು ಹೋಗಬೇಕು ಬೇಗ. ಬಾರಪ್ಪ ಹೋಗೋಣ ಬೇಗ. ಆಯಿತು ಸರ್, ತರ್ತೀನಿ ರೀ.
ತಗೊಳ್ಳಿ ಸರ್, ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ಇರೋ ಸತ್ಯ ಹೇಳಿದ್ದೀವಿ, ದಯವಿಟ್ಟು ಹೋಗಿ. ರವಿ ನಡಿಯೋ ಹೋಗೋಣ. ಥೂ ಎಂಥ ಜನನಪ್ಪ. ಸರಿ ಆಯಿತು ಬಾರಪ್ಪ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.